ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಾನು ಈಗ ವಿಡಿಯೋ ಶುರು ಮಾಡಾಕತ್ತೀನಿ. ಲಾಗ್ ಅಂತ ರೂಟೀನ್ ಗಿಟೆ ಏನು ತೋರ್ಸಕತ್ತಿಲ್ಲ. ಜಲ್ದಿ ಕೆಲಸ ಅಂತಂದ್ರೆ ಜಲ್ದಿನ ಆಗಂಗಿಲ್ಲ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ಲ, ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು. ನೀವು ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಾನು ಹೇಳಿದ್ನೆಲ್ಲ ಹಿಂದಿನ ವಿಡಿಯೋದೊಳಗೆ. ಬಾಬಿ ತಗೋಣ, ಟೈಮ್ ಆಕೈತಿ. ಫೋಟೋ ಅಥವಾ 1 ನಿಮಿಷದ ವಿಡಿಯೋನ YK ರುಕ್ಮಿಣಿ ಅಂತೇಳಿ ಇನ್ಸ್ಟಾಗ್ರಾಮ್ ID ಐತಿ, ಅಲ್ಲಿ ಕಳಿಸ್ರಿ. ಇಷ್ಟ ಇದ್ದವ್ರ ನಾನು ಯೂಟ್ಯೂಬಲ್ಲಿ ಹಾಕ್ತೇನೆ. ನಿಮಗೂ ಖುಷಿ ಆಕೈತಿ ನೋಡಿ, ನನಗೂ ಖುಷಿ ಆಕೈತಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ತಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೀಗ ಸರ್ಕಾರ ದವಾಖಾನೆಗೆ ಹೊಂಟೇವಿಲ್ಲ, ನಮ್ಮ ಊರಾಗ ಹೋಗಿ ಬಂದಿಂದ ಈಗ ಟೈಮು 12 ಗಂಟೆ, ಕರೆಕ್ಟ್ 12 ಗಂಟೆ ಆಯ್ತು. ಮುಂಜಾನೆ ಊಟ ಈಗ ಮಾಡಿದ್ದೆ, ಒಂದು ರೊಟ್ಟಿ ತಿಂದೆ, ಒಂದಿಟ್ಟು ಅನ್ನ ಉಣ್ಣಿ. ಇವತ್ತು ₹10 ಬೇಕಾ? ₹10 ಯಾಕೆ? ನೀನು ಇಲ್ಲಿ ಇಟ್ಟಿದ್ನಲ್ಲ, ಎಲ್ಲ ಹೋದವ ಯಾರಿಗೆ ಯಾರಿಗೆ ₹10? ಎಲ್ಲರೂ ನಿನ್ನೆ ಹಿಡಿಯೋಕೆ ಅವಾಗ ಆರಾಮಾಗಲಿ ಜಲ್ದಿ ಅಂತೇಳಿ ಕೆಲವೊಂದು ಸಲಹೆಗಳನ್ನು ಕೊಡ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಇನ್ನು ಕೆಲವ್ರು ಅಂತೆಲ್ಲ 2 ಕಮೆಂಟ್ ಅಷ್ಟೆ, ಮೊಸರಲ್ಲಿನೂ ಕಲ್ಲು ಹುಡ್ಕುವಂಥ ಪ್ರಯತ್ನ ಮಾಡ್ತಾರೆ ನೋಡ್ರಿ. ನಾನು ಹೇಳಿಲ್ಲ ಯಾರು ನೋಡ್ಕೊಳಂಗಿಲ್ಲ, ನೋಡ್ಕೋತಾರೋ ಇಲ್ಲ ಅಂಥೇಳಿ. ಯಾಕೆ ಇಷ್ಟೊಂದು ಚೀಪಾಗಿ ಬಿಹೇವ್ ಮಾಡ್ತಾರ ನನಗಂತೂ ಗೊತ್ತಿಲ್ಲಪ್ಪ. ನಾನು ಹೇಳಿದ್ನೆಲ್ಲ, ಯಾವಾಗಲೂ ಹೇಳ್ತಿರ್ತೇನೆ, ವಿಡಿಯೋ ಇಷ್ಟ ಆದರೆ ನೋಡಿರಿ, ಇಷ್ಟ ಆಗಲಿಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ ಅಷ್ಟ. ಸಂಬಂಧಿಕರ ಮಧ್ಯೆ, ಸಂಬಂಧಗಳ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸನ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತೆ ಮಾವನ, ನಿಮ್ಮ ಅಪ್ಪ ಅಮ್ಮನ ಹೆಂಗೆ ನೋಡ್ಕೋತೀರಂತ ನನಗೆ ಗೊತ್ತಿರಂಗಿಲ್ಲ. ಆದರೆ ಆ ದೇವ್ರಿಗೆ ಖಂಡಿತ ಗೊತ್ತಿರ್ತೈತೆ. ಅದು ಫಲ ಎಲ್ಲ ನೀವು ಅನುಭವಿಸ್ತೀರಿ, ನಾನೇನು ಅನುಭವಿಸಂಗಿಲ್ಲ. ಕೊಟ್ರೆ ಕಾಜಿ ಮಾಡ್ತಾರೆ, ಇಲ್ಲ ಹಂಗೆ ಕಾಜಿ ಮಾಡಂಗಿಲ್ಲ ಅಂತ ನೋಡ್ರಿ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಯಾಕಂದ್ರೆ ಹೋಗೋದಿಲ್ಲ. ಕಿಲಿ ಹಾಕ್ಬೇಕಿಲ್ಲ. ಆಕೆಗೆ ನಡ್ಕೊಂತ ಹೋಗೋದು ಸುಸ್ತಾಗೈತಿ. ನಾನಾರು ಏನು ಮಾಡಲಿ ಹೇಳ್ರಿ. ಏನೋ ಹೇಳಾಕತ್ತಿದ್ದೆ ನಮ್ಮ ಮತ್ತೆ ತೆಗದಾತ ಸಹಿತ ಹಾಕಂದಿದ್ರೆ ನಾನು ಹಾಕ್ತಿದ್ನಿಲ್ಲ. ಹಾಕೋ ಮತ್ತೆ ಕಲ್ಲು ಚುಚ್ತಾವ. ಈ ಹಾಳೆ ಹರಿದೈತಿವಿ. ಇದು ಹೆಂತ ತಗೊಂಡಿ ಹಿಡ್ಕೋದನ್ ಬರ್ತೀನ ಸಹಿತ ವಾಕಿಂಗ್. ನಾವೀಗ ದವಾಖಾನಿಗೆ ಹೋಗಿ ಬರ್ತೇವೆ. ಅಲ್ಲಿ ಬರ್ರಿ, ಹಿಂಗೆ ದವಾಖಾನಿಗೆ ಹೋಗಿ ಬರೋಣಂತ. ನಮ್ಮೂರು ಸರ್ಕಾರ ದವಾಖಾನೆ ತೋರಿಸ್ತೇನೆ. ನಾನು ಹೋಗೇನಿಲ್ಲ. ಸಾಬಣ ತರ್ಬೇಕಂತ. ಎಷ್ಟು? ಒಂದ 3 ತೊಗೊಂಬರ್ಲ? ₹20 ನನಗನ್ನ. ಅಲ್ಲೇ ಕುರ್ಕುರಿ ಪಕ್ಕಿರಪ್ಪಜ್ಜಿಗೆ ಹೇಳ್ತೇನಿಲ್ಲ, ಅದ್ರಾಗೇನೈತಿ. ಇದು ಹೋಗಿ ಎಷ್ಟೊತ್ತಿಗೆ ಬರ್ತೇನೆ? 12 ಗಂಟೆ ಆತಿಲ್ಲ. ಹುಬ್ಳಿ ರೋಡ್ ನೋಡ್ರಿ, ಇದು ಹೈವೇ ರೋಡು. ಹೈಸ್ಕೂಲ್ ಸಾಲ ಇಲ್ಲ ಐತಿ. ನಾವು ಹೋಗೋ ಮುಂದೆ ಸ್ಕರ್ಟ್ ಇದ್ದು, ಈಗಿನವ್ರದ್ದು ಮಸ್ತ್ ನೋಡ್ರಿ. ಚೂಡಿ ಅಲ್ಲ, ಸ್ಕರ್ಟ್ ಅಷ್ಟೊಂದು ಚಂದ ಕನ್ಸಂಗಿಲ್ಲ. ಇವು ಚೂಡಿ ಆದ್ರೆ ಮಸ್ತ್ ಕನಿಸ್ತಾವ. ಹುಡುಗರಾಗತ್ತ. ನಮ್ಮ ಮನೆ ಅಂತ ಎಲ್ಲಿದ್ದದ, ನಮ್ದಲ್ಲ, ನಮ್ಮ ಕೂಡ ಬಂದತ್ತದು. ಇಲ್ಲ ಇವತ್ತಲ್ಲಿ ಕಾಳಮ್ಮ ಗುಡಿಯಾಗ ಮುತ್ತೈದೆಯರಿಗೆ ಕೃಷ್ಣ ಜನ್ಮಾಷ್ಟಮಿ ಅಲ್ಲ, ಹಾಗಾಗಿ ಯಾವುದೋ ಊರು ಅಜ್ಜರು ಬರ್ತಾರಂತ ಉಡಿ ತುಂಬ್ತಾರಂತಂದ್ರೆ ಯಾರ ಜೋಡಿದ್ರೆ ಹೋಗಿದ್ನು. ಒಬ್ಬಾಕಿದಿಲ್ಲ, ಹಂಗಾಗಿ ಹೋಗ್ಲಿಲ್ಲ ನೋಡ್ರಿ. ನಾನು ದೊಡ್ಡ ಫಂಕ್ಷನ್ ಇರ್ಬೋದು. ನಿನ್ನೆ ಸುಟ ಮೈಕ್ನಾಗ ಹೋದ್ರಾಕತ್ತಾರಲ್ಲಿ ಗಾಡ್ ಅಲ್ಲಿ ನಮ್ಮ ಮನೆಯಿಂದ ಎಲ್ಲನೋ ಬಂದಿದ್ರು. ದೂರ ಆಕೈತಿ ಕಾಳಮ್ಮನ ಗುಡಿಗೆ ನಮ್ಮ ಮನೆಗೆ. ಅದು ಸಿರ್ಸಂಗೆ ಕೊಟ್ಟರೆ ಹೋಗಿ ಯೂಸ್ತಾರಲ್ಲ ಸಾಕ. ಇದು ಕಲ್ಲಾಪುರದಾಗ ಒಬ್ಬಾಕೆ ಹೋಗೋದು.
ರೊಕ್ಕ ಕೊಟ್ಟರೆ ಓದಿ ಇಳಿಸ್ತಾರೆ. ಯಾರ ಜೋಡಿ ಇರಬೇಕಲ್ಲ ನಾವು ಎಲ್ಲಾರು ಹೋಗ್ಬೇಕಂದ್ರೆ. ಒಬ್ಬರ ನಾನಂತಲೇನ ಸರಿ ಅನ್ಸಂಗಿಲ್ಲ. ನಾನು ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಹೊಂಟೀನಿ. ಅದು ಆ ಬೋರ್ಡನ್ನು ನೋಡಿಲ್ಲ ನಾನು. ಇಲ್ಲ ಬ್ಲರ್ ಮಾಡ್ತೇನೆ ನಾನು ಅದನ್ನು. ನಾನು ಆಮೇಲೆ ಇಕ್ಕಟ್ಟು ನೋಡಿ ನಗು ಬಂತು ನನಗೆ ಸಿಕ್ಕಾಪಟ್ಟಿ. ಕೆಲವೊಂದ್ಸಲ ಹಿಂಗೂ ಮಿಸ್ಟೇಕ್ ಹಾಕಿರ್ತೈತಿ. ನಾವೇನು ಮೊಬೈಲ್ ಮ್ಯಾಗ ಹಿಡ್ಕೊಂಡು ಸುಮ್ಮನೆ ರೋಡ್ ನೋಡ್ಕೊತ ಕಾರ ನೋಡ್ಕೊತ ಹೋಗಿರ್ತೇವೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಥ್ಯಾಂಕ್ಸ್ ಅನ್ನೋ ಪದ ಸಣ್ಣದಕ್ಕೈತಿ. ಆದರೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಿನ್ನೆ ಅವಾಗ ಆರಾಮಾಗಲಿ ಅಂಥೇಳಿ ಪ್ರತಿಯೊಬ್ಬರೂ ಕಮೆಂಟಲ್ಲೇ ತಿಳಿಸಿದ್ರಿ. ನಿಮ್ಮ ಎಲ್ಲರ ಪ್ರೀತಿ ಸದಾ ಹಿಂಗೆ ಇರಲಿ. ಸದ್ಯಕ್ಕೆ ನಾವೀಗ ಸರ್ಕಾರ ದವಾಖಾನೆಗೆ ಬಂದೀವಿ ನೋಡ್ರಿ. ದವಾಖಾನೆ ಬಂದೀವಿ. ದವಾಖಾನೆ ಅಂದ್ರೂ ಗದ್ದಲು ಭಾಳ ಐತಿ. ಇದೆ ನೋಡ್ರಿ ಸರ್ಕಾರ ದವಾಖಾನೆ. ಇದು ನಮ್ಮ ಊರಾಗ ಬಟ್ಗುರ್ಕೆ ಮನಗಂಡ ಕಟ್ಸ್ಯಾರ ಸರ್ಕಾರ ದವಾಖಾನೆ. ದವಾಖಾನೆ ತೋರಿಸ್ಕೊಂಡ ಹೊಂಟಿ ನೋಡ್ರಿ. ಅವನ್ನ ತೋರ್ಸಕ್ಕಂತೇಳಿ ಬನ್ನಿ. ಹೊಳ್ಳಿ ನಂದು ಸ್ವಲ್ಪ ಒಂದು ಟೆಸ್ಟ್ ಇತ್ತು. ಅವನ್ನ ಗಾಡಿ ಮ್ಯಾಗ ಕಳ್ಸೀನಿ. ಅಲ್ಲೇ ನಮ್ಮ ಮನೆಯಿಂದ ಒಬ್ಬರು ಹೊಂಟಿದ್ರು. ಹತ್ತಿರನೇ ಅಂತ ಕೇಳಿದ್ರು ಪಾಪ ಅವ್ರ. ನಾನು ಒಲ್ಲೆ ಅಂತಂದೆ. ನನಗೂ ಹತ್ತಂತಂದ್ರೆ ಒಲ್ಲೆ ಅಂತಂದೆ. ಹಂಗಾಗಿ ನಾನು ನಡ್ಕೊಂತ ಹೊಂಟೇನಿ. ಮೇಡಮ್ ಅವ್ರು ಚಲೋ ಅದಾರ. ನಂಗೆ ಖುಷಿ ಆಯ್ತು ನೋಡ್ರಿ. ಇಲ್ಲಿ ಎಷ್ಟು ತಾಳ್ಮೆಯಿಂದ ನೋಡ್ದಾರಂದ್ರೆ ಪೇಷೆಂಟ್ಗಳನ್ನ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಇಷ್ಟೊಂದು ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಇಷ್ಟೊಂದು ತಾಳ್ಮೆಯಿಂದ ನೋಡೋರು ನಾನು ನೋಡಿರ್ಕಿಲ್ಲ ನೋಡ್ರಿ. ಫಸ್ಟ್ ಟೈಮ್ ಅಂತ ಅನಿಸ್ತೈತಿ. ಯಾಕಂದ್ರೆ ಬರೀ ಯಾವಾಗಲೂ ನಾವು ದವಾಖಾನೆ ಈ ಸುತ್ತಿ ಕೆಲವೊಂದಿಷ್ಟು ಡಾಕ್ಟರ್ಸ್ಗಳು ಹೆಂಗಿರ್ತಾರೆ ಹೆಂಗಿಲ್ಲ ಅಂತ ತಿಳ್ಕೊಂಡಿರ್ತೀವಲ್ಲ. ಅಂದರೆ ಕೆಟ್ಟವ್ರು ಅಂತ ಹೇಳಕತ್ತಿಲ್ಲ. ಎಷ್ಟು ಊಟದ ಟೈಮ್ ಮೀರಿದ ನಂತರ ಸಹಿತನೂ ಪೇಷೆಂಟ್ಗಳು ನೋಡಿದ್ರೆ. ಮತ್ತು ಅಲ್ಲಿ ಗುಳಿಗೆ ಕೊಡೋರು ಬ್ಲಡ್ ಟೆಸ್ಟ್ ಅತಿ ಮಾಡಿಸೋರು ಅವ್ರು ಇನ್ನೂ ಮೇಡಮ್ ಅವ್ರು ಭಯಕತ್ತಿದ್ರು ಅಂತಂದ್ರೆ ನೀವು ಹಂಗೆ ಪೇಷೆಂಟ್ಗಳು ಕಳ್ಸಾಕತ್ತೀರಿ ಹೊಟ್ಟಿಸ್ತೈತೆ ನಮ್ಗೆ ಊಟ ಮಾಡಬೇಕು ಅವ್ರು ಅಂದ್ರೆ. ಆದ್ರೆ ಮೇಡಮ್ ಅವ್ರಿಗೆ ಭಾಳ ತಾಳ್ಮೆ ಐತಿ. ಕರೆನ ಹಿಂಗಿರ್ಬೇಕು ನೋಡ್ರಿ. ಎಲ್ಲರಿಗೂ ಖುಷಿ ಆಕೈತಿ. ಯಾಕಂದ್ರೆ ನಿಮ್ದು ಏನು ಟೆಸ್ಟ್ ಇತ್ತು ಅಂತೇಳಿ ನೀವು ಕೇಳ್ಬಹುದೇ. ನಾನು ಖಂಡಿತ ನಿಮ್ಗೆ ಹೇಳ್ತೀನಿ. ಏನೂ ಆದರೂ ಈಗ ನಮಗೆ ದಿನಗಳು ಕಳಿಬೇಕು, ಒಳ್ಳೆ ರಿಸಲ್ಟ್ ಸಿಗ್ಬೇಕು. ಯಾವ ಟೈಮಲ್ಲಿ ಹೇಳಬೇಕು ಯಾವ ಟೈಮಲ್ಲಿ ಹೇಳಬಾರ್ದು ಅಂಥೇಳಿ ನನಗೂ ಕೆಲವೊಮ್ಮೆ ಗೊತ್ತಿದ್ದಿರ್ಕಿಲ್ಲ. ಅದನ್ನು ಎಲ್ಲನೂ ನೀವೇ ಹೇಳಿದಿರಿ. ಇಲ್ಲ ಹಿಂಗೇನಾದ್ರೂ ಹಿಂಗೆ ಹೇಳಬಾರ್ದು ಅಂಥೇಳಿ. ಹಾಗಾಗಿ ನಾನು ಅವನ್ನ ತೋರ್ಸಕ್ಕಂತನೇ ಕರ್ಕೊಂಡು ಹೋಗಿದ್ನಿ. ಆದರೂ ಮನಸ್ಸು ಚಡಪಡಿಸ್ತಿರ್ತೈತಲ್ರಿ ಕೆಲವೊಂದು ದಿನಗಳು ಸಮಯಗಳು ಕಳೆದಿಂದ. ಇಲ್ಲ ನೋಡೋಣ ಏನೋ ದೇವ್ರಿಚ್ಛೆ ಏನಿರ್ತೈತಿ ಅಂಥೇಳಿ. ಹಾಗಾಗಿ ಸರಿ ಆಯಿತು ಅಂಥೇಳಿ ನಾನು ಟೆಸ್ಟ್ ಮಾಡಿಸ್ಕೊಂಡು ಅಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ನಂತರ ಏನಾಯ್ತಂತಂದ್ರೆ ನನಗಲ್ಲಿ ಸ್ಕ್ಯಾನ್ ಮಾಡಿಸ್ಕೊಳಕ್ಕೆ ಹೇಳಿದ್ರು. ಅದೊಂದು ಟೆನ್ಷನೇ ಜಾಸ್ತಿ ಆಯಿತು. ಇಲ್ಲ ನೀವು ಅರ್ಜೆಂಟ್ ಹೋಗಿ ಸ್ಕ್ಯಾನ್ ಮಾಡಿಸ್ಕೋರಿ ಅಂತೇಳಿ ಅಂತಂದರು. ಹೋಗೇನೂ ಹೋಗ್ತಿಲ್ಲ, ಬಾಂಡೆನೂ ಹೋಗ್ತಿಕ್ಕಿಲ್ಲ. ಹೊಗೆನೂ ಹಂಗದ, ಬಾಂಡೆನೂ ಹಂಗದ. ಸಣ್ಣಗೆ ಮಳೆ ಬರಾಗ್ತೈತಿ. ಇವತ್ತು ಯಾಕೋ ನೀರನ್ನು ಬಿಟ್ಟಿಲ್ಲ. ಮುಂಜಾನೆಗ ಮದ್ರಂಗಿ ಮಿಕ್ಸಿ ಮಾಡಿಟ್ಟೆ ಹಚ್ಕೋಬೇಕಂತೇಳಿ. ಮತ್ತು ಹಚ್ಕೊಳ್ದೆ ಇರುವಂಥ ಸ್ಥಿತಿ ಅದರ ಆಯ್ತು ನೋಡ್ರಿ. ಯಾವಾಗಲೂ ಹಿಂಗೆ ಆಕೈತಿ. ಎಷ್ಟು ಮಸ್ತ್ ಇದು ಮದರಂಗಿ ಇದು ಎಲ್ಲಿ ಅಲ್ವ ಹೊಲ್ದಾಗ ಐತಿ. ಇದನ್ನ ಬಿಸಿಲಿಗೆ ಇಟ್ಟಿದ್ದು ಊರಿಗೆ ಒಯ್ಯಾಕಂತೇಳಿ ಮಳೆ ಬರೋದು ನೆನಪಾನಾಗಿಲ್ಲ. ಈಗ ತಕ್ಕೊಂಡೆ ನೀರು ಸಿಗ್ದ ಅದ್ರೊಳಗೆ. ಇದನ್ನ ತೆಗೆದಿಡಕತ್ತೆ, ಇದು ತೆಗೆದಿಡಕತ್ತೆ. ಯಾವ ಹುಡುಗರು ಬೇಡಿದ್ರೆ ಕಡಾಗೋದು ಪಾಪ ಹಚ್ಕೋತ ಕೆಂಪಕ್ಕ ಎಷ್ಟಕ್ಕೊಂದು ಪೇಸ್ಟ್ ಮಾಡಿದ್ದು ನನಗೆ ನೋಡ್ರಿ. ಸವಿತಾ ಮದ್ರಂಗಿ ಹಚ್ಕೋತೀನ ಹಚ್ಕೋಬೇಕ ಕೈ ನೋಡ್ರಿ ಇಷ್ಟಕ್ಕೆ ಎಷ್ಟು ಇದ ಎಲಿನ ಮಿಕ್ಸಿ ಮಾಡಿ ಇಟ್ಟೇನಿ.
ತಲೆಗಾರ ಹಚ್ಕೋ ಕೈಗಾರ ಹಚ್ಕೋ. ಇದು ಹಿಡಿದು ಸ್ವಲ್ಪ ನೋಡಿ ಎಷ್ಟಕ್ಕೊಂದು ಹಾಕಿಟ್ಟೇನಿ ಹಚ್ಕೋಬೇಕಂತೇಳಿ. ಇದು ಇಷ್ಟಕ್ಕೊಂದು ಐತಿ. ಇದು ಜೂ ಬರಾಬರ ಆಗತ್ತೆ ಚೆಲ್ಲಾಕ. ಗವ ಮಸ್ತ್ ಇರ್ತದೆ. ಹಸಿದು ನಾವು ಮಿಕ್ಸಿ ಹಾಕಿರ್ತೇವಲ್ಲ ಮಸ್ತ್ ಇರ್ತದೆ. ಸೋರ್ಯಾಡಕ್ಕ ಇನ್ನೊಂದು ತೊಗೊಂಬರ್ತೇನೆ ಅಂದ್ರೆ. ನಾವು ದವಾಖಾನಿಗೆ ಹೋಗಿ ಬರೋದನ್ನ ಲೇಟ್ ಆತ. ಅದ್ರೊಳಗೆ ಮಳೆ ಒಂದು ಶುರು ಆತಲ್ಲ, ಮತ್ತು ಅದು ತಂಪ ಅದಕ್ಕೆ ಬೇಡ ಅಂಥೇಳಿ ನಾನು ಬಾಂಡೆ ತಿಕ್ಕಾಕತ್ತೀನಿ. ಇನ್ನು ಬಾಂಡೆ ತಿಕ್ಕಿ ಹೊಗೆನೊಂದು ಅದಾವು, ಹೊಗೆನೊಂದು ಒಗಿಬೇಕು. ಮಳೆ ನಿಮ್ಗೆ ಕಾಣಿಸ್ತೈತೇನಿಲ್ಲ ಗೊತ್ತಿಲ್ಲ, ಸಣ್ಣಗೆ ಬರಾಗತೈತಿ. ಮುಂಜಾನೆಗೆ ಅಡುಗೆ ಮಾಡೋದೈತಿ ಶೇರ್ ಮಾಡ್ಕೋಬೇಕಂತಂದ್ರೆ ಅಪ್ಪಾರ ಹೊಲಕ್ಕೆ ಹೋಗ್ತಾರಲ್ಲ, ಮತ್ತು ಮಸಾರ್ಯಾಗ ಅಲ್ಲಿ ಅಮ್ಮ ಇರ್ತಾಳೆ. ನಿನ್ನೆ ವಿಡಿಯೋದೊಳಗೆ ಅವ್ರು ಯಾರಂತ ಕೇಳಿದ್ರಿ, ಅವ್ರು ನಮ್ಮ ಅಮ್ಮ ಅಂತೀವಿ ನಾವು, ಅಜ್ಜಿ ಅನ್ನಂಗಿಲ್ಲ ನಮ್ಮ ಕಡೆ. ಅಮ್ಮ ಅಂತಂದ್ರೆ ಅಪ್ಪನ ಅವ್ವ. ಅವರು ಅವಾಗ ಆರಾಮಿದ್ರಕ್ಕಿಲ್ಲಲ್ಲ, ಹಾಗಾಗಿ ಅವನ್ನ ನೋಡಾಕಂತೇಳಿ ಬಂದಿದ್ರು. ಅವರು ಅಲ್ಲಿ ಮ್ಯಾಗ ಮಸಾರ್ಯಾಗಿರ್ತಾರೆ. ಅಲ್ಲೊಂದು ಮನೆ ಐತಿ. ಮನೆ ಅಂತಂದ್ರೆ ಸಡ್ ಐತೆ ಅಲ್ಲಿ ತಗಡಿಂದ, ಸುತ್ತು ಕಡೆ ತಗಡು ಹಾಕಿ ಮ್ಯಾಗನು ತಗಡು ಅದಾವೆ. ತಗಡಿಂದ ಐತಿ, ಅಲ್ಲೇ ಇರ್ತಾರೆ. ಅಲ್ಲಿ ಕೋಳಿತಿ ಅದಾವು. ಅಲ್ಲೊಂದು ಈಟ ಭಾಳ ಇಲ್ಲ, ಒಂದು ಈಟ ಅಂದ್ರೆ ಒಂದು ಈಟ ಹೊಲ ಐತಿ. ಅಮ್ಮಂದು ಸಪ್ರೇಟ್ ಮನೆ ಐತಿ. ಈಗ ವಯಸ್ಸಾಗ್ಯಾವಲ್ಲ, ಹಾಗಾಗಿ ಮೊದಲು ಇಲ್ಲೇ ಇದ್ರು. ಅವರು ಹೆಂಗಂತಂದ್ರೆ ಮೊದ್ಲಿನ ಮನೆ ಒಂಥರ ಅಲ್ಲ, ಎಲ್ಲಿ ಇಷ್ಟ ಬರ್ತೈತಿ ಅಲ್ಲಿ ಇರ್ತಾರೆ. ನಮ್ಮ ಅತ್ತೆಯವರು ಅದಾರ ಅಲ್ಲಿ, ಅವ್ರಂತೇಳಿ ಅಲ್ಲಿ ಇರ್ತಾರೆ, ಇಲ್ಲಿ ಇರ್ತಾರೆ, ಎಲ್ಲ ಕಡೆನೂ ಇರ್ತಾರೆ ಅವ್ರು. ಇಲ್ಲೇ ಅಂತ ಫಿಕ್ಸ್ ಅಂತೇನಿಲ್ಲ. ಅಲ್ಲಿ ಮತ್ತು ಅಲ್ಲಿ ಬುತ್ತಿ ಹೊಳ್ಳಿ ಅಪ್ಪಾರ ಹೊಲಕ್ಕೆ ಹೋಗ್ತಾರಲ್ಲ, ಮುಂಜಾನೆಗೆ ನಾಷ್ಟಾತಿ ಏನು ಮಾಡೋಂಗಿಲ್ಲ. ನಾಷ್ಟಾತಿ ಅವ್ರು ತಿನ್ನಂಗಿಲ್ಲ. ರೊಟ್ಟಿ ಬುತ್ತಿ ಕಟ್ಟೋದಂತಂದ್ರೆ ರೊಟ್ಟಿ ಭಾಳ ಬೈಕ್. ಭಾಳ ಅಂತಂದ್ರೆ ಅಷ್ಟು ಅತಿ ಭಾಳಲ್ಲ, ಆದರೆ ಒಂದು 2-3 ಬುತ್ತಿ ಅಂತಲೇ ಸ್ವಲ್ಪ ಜಾಸ್ತಿ ತಿನ್ನಕೈತಿ. ಹಾಗಾಗಿ ಅಡುಗೆ ಮಾಡೋದೈತಿ ಏನು ಶೇರ್ ಮಾಡ್ಕೊಳಕ್ಕೆ ಆಗಂಗಿಲ್ಲ. ನಾನು 7-6 ಗಂಟೆ ಕತಿ ಎದ್ದು ಎಲ್ಲ, ಮತ್ತು ಅವ್ರ 9 ಗಂಟೆ 10 ಗಂಟೆ ಅನ್ಗೊಳ್ದ ಹೊಲಕ್ಕೆ ಹೋಗ್ತಾರಲ್ಲ, ಹೋಗ್ಬಿಡ್ದು ಅಡುಗೆ ಮುಗಿಬೇಕಲ್ಲ, ಹಾಗಾಗಿ ಲೇಟ್ ಆಗ್ಬಿಡ್ತೈತಿ. ಹಾಗಾಗಿ ಹೊಳ್ಳಿ ಅವಾಗೊಂದು ಆರಾಮಿಲ್ಲಲ್ಲ, ಅದನ್ನೆಲ್ಲ ವಿಡಿಯೋ ಮಾಡೋಕನ ಸಿಕ್ಕಾಪಟ್ಟಿ ಬೋರ್ ಅಂತ ಅನ್ನಿಸ್ತಿತ್ತು. ಆದರೂ ಸರಿ ಕೆಲವೊಂದಿಷ್ಟ ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡ್ರೆ ಆತಂತೇಳಿ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತೆಗೆದು ನಾನು. ಮಳಿ ಬಾಂಡೆನೇ ಆಗಲಿಲ್ಲ, ನಾನು ಬಾಂಡೆ ಹಂಗೆ ಉಳಿದು ಅಲ್ಲೇ ಬಿಟ್ಟು ಇದಕ್ಕೆ ಇಷ್ಟ ಓಪನ್ ಆಕೈತಿ ನೀರಲ್ಲಿ. ಇದೆಲ್ಲ ಮುಂಚೆ ಏಕಂತ ನಾನು ಹೊಳ್ಳಿ ಅರ್ಜೆಂಟಾಗಿ ಊರಿಗೆ ಬರ್ಬೇಕಾತ. ಈಗ ಅವಾಗ ಆರಾಮಿಲ್ಲ ಅಂತೇಳಿನೇ ನಾನು ಹೋಗಿದ್ನಿ. ಈಗ ನನ್ನ ತಾಯಿಗೋಸ್ಕರ ನಾವು ಹೆಂಗೆ ಹಂಬಲಿಸ್ತೇವಲ್ಲ, ಅದೇ ಥರನ ನನಗೂ ತಾಯ್ತನ ಸಿಗಲಿ ಅಂತೇಳಿ ನನ್ನ ತಾಯ್ತನದ ಸಲುವಾಗಿ ನಾನು ಅರ್ಜೆಂಟಲ್ಲೇ ನಾನು ಊರಿಗೆ ಬರ್ಬೇಕಾತ. ಸಿಕ್ಕಾಪಟ್ಟಿ ಬೇಜಾರು. ನನ್ನ ಕಣ್ಣು ನೋಡಿದ್ರೆ ನನಗೆ ಗೊತ್ತಾಗ್ಬೋದು. ಜಸ್ಟ್ ಹಂಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತಕ್ಕೊಂಡೆ ನಾನು. ಬಸ್ಸಲ್ಲಿ ಕುಂತ್ಕೊಂಡು ಎಷ್ಟು ಬೇಜಾರಾಗಿತ್ತು ಅಂತಂದ್ರೆ, ದುಃಖ ಎಷ್ಟು ಬಂದಿತ್ತಂತಂದ್ರೆ ಹತ್ರ ಸಾಕು ಒಂದು ಬಕೆಟ್ ತೊಗೊಂತಿತ್ತು, ಅಷ್ಟೊಂದು ದುಃಖ ಬಂದುಬಿಟ್ಟಿತ್ತು ನನಗೆ. ಯಾಕಂದ್ರೆ ಇಲ್ಲಿ ಅವಾಗೂ ಆರಾಮಿಲ್ಲ. ಹೊಳ್ಳಿ ನಂದು ಸ್ವಲ್ಪ ಸ್ಕ್ಯಾನ್ ಅಂತ ಅಂದ್ನಲ್ಲ, ಅದ್ರ ಸಲುವಾಗಿ ನಾನು ಅರ್ಜೆಂಟಾಗಿನ ಬರ್ಬೇಕಾತ್ ನೋಡ್ರಿ.
ನಾವು ಏನು ಮಾಡ್ತೇನೆ ಅಂತಂದ್ರೆ ಸಿರ್ಸಂಗಿಗೆ ಹತ್ತಿದ್ರಲ್ಲ ಬಟಗುರ್ಕಿಗೆ ಹತ್ತಿದ್ರೆ ಸಿರ್ಸಂಗಿ ಮತ್ತು ಮಧ್ಯೆ ರಾಮದುರ್ಗತಿ ಏನು ಇಳ್ಕೊಳಕ್ಕೆ ಹೋಗಂಗಿಲ್ಲ. ಏನಾದರೂ ಕೆಲಸ ಇದ್ರೆ ಅಷ್ಟೆಲ್ಲ ಸುಮ್ಮನೆ ಅದನ್ನು ತೊಗೊಂಡು ಇದನ್ನು ತೊಗೊಂಡು ಆ ಬಸ್ ಹುಡ್ಕ ಈ ಬಸ್ ಹುಡ್ಕ ಯಾಕೆ ಬೇಕಲ್ಲ ಅಂತೇಳಿ ನಾನು ಟಿಕೆಟ್ನ ತೆಗ್ಸಿರ್ತೀನಿ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ. ಮನೆಗೆ ಬಂದು ನೋಡ್ರಿ ನಾನು ಗಾಡ್ಯಾಗ ಹೋಗ್ಬೇಕು ಬೆಸ್ಟ್ ಅವಿ ಸಿಕ್ಕಳು ಮಾತಾಡ್ಕೊಂತ ಬನ್ನಿ ರಾಮದರ್ಲಿದ್ದೆ. ಆರೂವರೆ ಅದು ಟೈಮ್ ಕರೆಕ್ಟ್. ನಾನಲ್ಲಿ ಎಷ್ಟೊತ್ತಿಗೆ ಬಂದಿದ್ದೀನಿ ಅಂದರೆ 4:15 ಬಂದು ಕುಂತಿದ್ದೆ ನಾನು. ಬಸ್ ಎಲ್ಲ ಜಲ್ದಿನ ಬಂತು, ತಡ ಆಗಲಿಲ್ಲ. ಆದ್ರೆ ಬಸ್ ಸ್ಲೋ ಬಂತು, ಅದೊಂದು ಖುಷಿ ನನಗೆ. ಫಾಸ್ಟ್ ಬರಲಿಲ್ಲ, ಹಾಗಾಗಿ ಲೇಟ್ ಆಯ್ತು. ಸ್ವಲ್ಪ ನಿಧಾನವಾಗಿ ಬಣ್ಣಪ್ಪ ನೋಡಿದ್ರಿ? ಹೌದಾ, ಆರಾಮದಿಲ್ಲಪ್ಪ. ಶಾಲಿಗೆ ಹೋಗಿ ಅಮ್ಮಗೆ ಆರಾಮಾಗೇ ಇಲ್ಲ, ಬಿಟ್ಕೊಟ್ಟು ಬಂದು ನೋಡಪ್ಪ. ಏನು ಮಾಡೋದು? ಶಾಲಿಗೆ ಹೋಗಿದ್ರಲ್ಲ ನೀವು? ಹೋಗಿದ್ರಿ. ಆರಾಮಿದ್ದೀರಿ ನೀವಿಬ್ರು? ಕಸ ಬಿಡಿಸಿ ದೀಪನ ಹಚ್ಚಿನ? ಏನೂ ಮಾಡಿಲ್ಲ, ಏನು ಮಾಡ್ಬೇಕು ಸ್ವಲ್ಪ. ಏನು ಮಾಡಿಲ್ಲ ಅಂತ ಏನು ಮಾಡ್ತಾರ? ದಿವಸ 8 ಗಂಟೆಗೆ ಹಚ್ಚಿನಂದ್ರೆ 10 ಗಂಟೆದಾಗ ಪಿಕ್ಚರ್ ನಾನು ನೋಡ್ಕೊಂಡ್ಬಿಡ್ತೀನಿ. ನಾವು ಊರಿಗೆ ಹೋದಾಗ ಏನೇನು ಮಾಡ್ತಿದ್ರು ಅಂತ ಹೇಳಾಗತ್ತಾರ ನೋಡ್ರಿ. 8 ಗಂಟೆಗೆ ದಯವಿಟ್ಟು ಕ್ಷಮೆ ಇರಲಿ, ಯಾಕಂದ್ರೆ ನನಗೆ ವಿಡಿಯೋನ ಎಡಿಟ್ ಮಾಡಿ ಹಾಕೋದು ಭಾಳ ಲೇಟ್ ಆಯ್ತು. ಇಲ್ಲಿ ನನ್ನ ಸಬ್ಸ್ಕ್ರೈಬರ್ ಅವರ ಮನೆಯ ಪುಟ್ಟ ಗೋಪಾಲಕೃಷ್ಣನ ಅವತ್ತೇನು ಕೃಷ್ಣ ಜನ್ಮಾಷ್ಟಮಿ ದಿನ ನಾನು ಹೇಳಿದ್ನಲ್ಲ, ವಿಡಿಯೋ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಯಾರ. ನಾನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ನೋಡ್ರಿ. ನಂಗೆ ಭಾಳ ಖುಷಿ ಆಯ್ತು ಪಾಪನ ನೋಡಿ. ಇಷ್ಟೊಂದು ಕ್ಯೂಟ್ ಆಗ್ಯದ ನೋಡ್ರಿ. ಪಾಪಗ ದೃಷ್ಟಿ ತೆಗೀರಿ ವಿಡಿಯೋ ನೋಡಿದ ನಂತರ. ಅದೇ ಥರ ಇನ್ನೊಬ್ಬ ನನ್ನ ಸಬ್ಸ್ಕ್ರೈಬರ್ ಅವರು ಪೂಜೆ ಮಾಡಿದ್ದ ವಿಡಿಯೋ ಕ್ಲಿಪ್ಪಿಂಗ್ನ ಕಳಿಸ್ಯಾರ. ನಾನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ, ನೀವೊಂದು ನೋಡ್ಕೊಂಬರ್ರಿ. ಇಲ್ಲಿ ಕೆಲವೊಂದು ಯಾವುದಾದ್ರೂ ಫೋಟೋ ಅಥವಾ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದ್ದಾರೆ ದಯವಿಟ್ಟು ವಿಡಿಯೋನ ಮತ್ತು ಫೋಟೋನ ನೋಡ್ಕೊಂಬರ್ರಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಯಾರಿಗಾದ್ರೂ ವಿಡಿಯೋ ಇಷ್ಟ ಆದ್ರೆ ಆ ವಿಡಿಯೋನ ನೋಡಿ ನೀವು ನೋಡೋದರಿಂದ ನನಗೂ ಖುಷಿ ಆಕೈತೆ. ಯಾಕಂದ್ರೆ ನನ್ನ ವಿಡಿಯೋ ನೋಡೋದ್ರಿಂದ ನಿಮಗೂ ಒಂಥರ ಖುಷಿ, ನೀವು ವಿಡಿಯೋ ನೋಡೋದ್ರಿಂದ ನನಗೂ ಒಂಥರ ಖುಷಿ. ಹಾಗಾಗಿ ಇಲ್ಲಿ ನಾವು ಏನಾಕೈತೆ ಅಂದ್ರೆ ಒಬ್ಬರನ್ನೊಬ್ಬರ ಅವಲಂಬಿಸಿರ್ತೀವಿ. ಪ್ರತಿಯೊಬ್ಬ ಮನುಷ್ಯನಾಗಲಿ, ಪ್ರಾಣಿ ಆಗಲಿ, ಪಕ್ಷಿ ಆಗಲಿ, ಏನೂ ಆಗಲಿ ಅವಲಂಬಿಸಿರ್ತೀವಿ. ನಾನು ಅನ್ನೋ ನಮ್ಗೆ ಯಾವತ್ತು ಬರ್ತೈತೆ ನೋಡ್ರಿ, ಅವತ್ತಿಂದ ನಮ್ಮ ಏನಂತಂದ್ರೆ ನಾವು ಸ್ವಲ್ಪ ನಾಶ ಹಾಕ್ಕೊಂತನ ಹೋಕ್ಕೇವಂತ. ನಿಮಗಾಗಲಿ ನನಗಾಗಲಿ ನಾನು ಅನ್ನೋವಂಥ ಯಾವತ್ತೂ ಬರದೇ ಇರಲಿ ಅಂಥೇಳಿ ನಾನು ದೇವ್ರ ಹತ್ರ ನಾ ಕೇಳ್ಕೋತೀನಿ. ನೀವು ಸಹಿತ ಹಂಗೆ ಇರಿ. ಇಲ್ಲಿ ಪುಟಾಣಿಗಳ ಗೋಪಾಲಕೃಷ್ಣನ ನೋಡ್ಕೊಂಬರ್ರಿ. ಮತ್ತು ಇಲ್ಲೊಬ್ಬಕಿ ಸ್ಪೆಷಲ್ ರಾಧೆ ಇದ್ದಾಳೆ ನೋಡ್ರಿ. ನನಗೆ ಎಲ್ಲರಿಗೂ ಹೆಣ್ಮಕ್ಳಂದ್ರೆ ಜಾಸ್ತಿನೇ ಇಷ್ಟ. ಇಷ್ಟೊಂದು ಕ್ಯೂಟ್ ಆಗ್ಯದಾಳೆ ನೋಡ್ರಿ. ಎಷ್ಟು ಖುಷಿ ಆತಂತಂದ್ರೆ ನನಗೆ ಇವ್ರನ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೋಡ್ರಿ. ನೀವು ಕೂಡ ಖುಷಿ ಪಟ್ರಿ ಅಂತ ಅನ್ಕೋತೀನಿ. ಕೆಲವರು ಹೇಳ್ತಿರ್ತಿರಲ್ಲ, ಅವ್ರು ಯಾರು ಅಂತ ಹೆಸರು ಮೆನ್ಷನ್ ಮಾಡ್ರಿ ಅಂತೇಳಿ. ನಾನಿಲ್ಲೇ ಒಮಾನ್ ಅವರು ನೀವು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು. ನೀವು ಏನೇನು ಯಾಕೆ ಥಿಂಕ್ ಮಾಡ್ಕೋತೀರಿ, ನಿಮ್ಮ ಮೈಂಡ್ ನೆಗೆಟಿವ್ ಯಾಕೆ ಥಿಂಕ್ ಮಾಡ್ಕೋತೀರಿ ಅಂತ ನಾನು ಏನು ಹೇಳಿಲ್ಲಲ್ಲಿ. ಹೇಳಲಾರ್ದನ ಈ ಥರ ಇನ್ನೊಬ್ಬರ ಮಾನನಷ್ಟ ಮಾಡೋದು ತಪ್ಪಲ್ಲ. ಈ ಕಮೆಂಟ್ ನೋಡ್ರಿ, ನನ್ನನ್ನು ಇಷ್ಟಪಡೋರ ಎಲ್ಲ ಥರದಿಂದನೂ ಇಷ್ಟಪಡ್ತಾರೆ. ನಾನೇನೋ ಸ್ವಲ್ಪ ಬಟ್ಟೆ ಆಗಲಿ
ಹೇರ್ ಸ್ಟೈಲ್ ಆಗಲಿ ಚೇಂಜ್ ಮಾಡಿದ್ರೆ ದೊಡ್ಡ ಕ್ರೈಮ್ ಮಾಡಿದವ್ರ ಥರ ಬಿಂಬಿಸ್ತೀರಿ. ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾಗ ಈ ಥರದ ಸಾಂತ್ವನದ ಕಮೆಂಟ್ ಬೇಕಾಗಿರ್ತಾವೆ. ಅದರಲ್ಲಿ ನಾನು ಹೇಳಿದ್ನಲ್ಲ, ಮೊಸರಲ್ಲಿ ಕಲ್ಲು ಹುಡುಕೋ ಪ್ರಯತ್ನನ ದಯವಿಟ್ಟು ಮಾಡೋಕೆ ಹೋಗ್ಬೇಡ್ರಿ, ಯಾಕಂದರೆ ಎಲ್ಲರಿಗೂ ಹರ್ಟ್ ಆಕೈತಿ.